ಮರುಳಾರಾಧ್ಯ ಶ್ರೀಗಳ ನೇತೃತ್ವದಲ್ಲಿ ಗೋಮಾತಾ ಯಾತ್ರೆ. ಗೋಮಾತೆಯನ್ನು ರಾಷ್ಟ್ರಮಾತೆಯಾಗಿ ಘೋಷಿಸಲು ಆಗ್ರಹ. ಹೌದು ವೀಕ್ಷಕರೇ, ಅಫಜಲ್ಪುರ ತಾಲೂಕಿನ ಮಾಶಾಳ ಶ್ರೀಗಳಾದ ಮರುಳಾರಾಧ್ಯ ಶ್ರೀಗಳ ನೇತೃತ್ವದಲ್ಲಿ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗೋಹತ್ಯೆ ನಿಷೇಧಿಸಿ ಗೋಮಾತೆಯನ್ನು ರಾಷ್ಟ್ರಮಾತೆಯಾಗಿ ಘೋಷಿಸಲು ಆಗ್ರಹಿಸಿ ಗೋಮಾತಾ ಯಾತ್ರೆ ಪ್ರಾರಂಭಿಸಲಾಯಿತು. ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಮರುಳಾರಾಧ್ಯ ಶಿವಾಚಾರ್ಯರು, ಭಾರತ ದೇಶ ಸಂಸ್ಕೃತಿಗಳ ತವರೂರಾಗಿದ್ದು ಗೋಮಾತೆಯನ್ನು ತಾಯಿಗೂ ಮಿಗಿಲಾಗಿ ದೇವರ ರೂಪದಲ್ಲಿ ಕಾಣುವ ಹಿಂದೂಗಳು ಇಂದು ಗೋಮಾತೆಯ ವಂಶವನ್ನೇ ಮರೆಮಾಚುತ್ತಿದೆ ಎನ್ನುವ ಸ್ಥಿತಿಗೆ ಬಂದು ನಿಂತಿದೆ. ಆದ್ದರಿಂದ ಸಂವಿಧಾನದ 48ನೇ ವಿಧಿಗೆ ತಿದ್ದುಪಡಿ ತಂದು ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲು ಕೇಂದ್ರಕ್ಕೆ ಶಿಫಾರಸು ಕಳಿಸಬೇಕು. ದೇಶಿ ಗೋವಂಶವನ್ನು ರಾಷ್ಟ್ರಮಾತೆ ಎಂದು ಘೋಷಿಸಲು ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯಮಾತೆ ಎಂದು ಘೋಷಿಸಲು ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವಿಶೇಷವಾಗಿ ಗೋ ಕಳ್ಳಸಾಗಾಣಿಕೆಯನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಆಜೀವ ಕಾರಾಗೃಹ ಶಿಕ್ಷೆ ಮಾಡಬೇಕು. ಪಂಚಗವ್ಯ ಸಂಶೋಧನೆಯನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಖರೀದಿ ವ್ಯವಸ್ಥೆ ರೂಪಿಸಬೇಕು. ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ದೇಶಿ ಹಸುವಿನ ಹಾಲು ಬಳಸುವುದು ಕಡ್ಡಾಯವಾಗಬೇಕು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಂದಿ ಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗೋ ಅಭಯಾರಣ್ಯ ಸ್ಥಾಪಿಸಬೇಕು ಎಂದು ಮರುಳಾರಾಧ್ಯ ಶ್ರೀಗಳು ಆಗ್ರಹ ಮಾಡಿದರು. ಇದೇ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷೆ ಪ್ರಭಾವತಿ ಮೇತ್ರೆ, ಆನಂದ್ ಶೆಟ್ಟಿ, ಮಲ್ಲಿಕಾರ್ಜುನ್ ಲಿಂಗದಳ್ಳಿ, ಸುನಿಲ್ ಶೆಟ್ಟಿ, ಸಂಗಮೇಶ್ ಅರಳಯ್ಯ, ಪ್ರಶಾಂತ್ ನಿಂಬಾಳ್, ಷಣ್ಮುಖ್ ಶಿವಣಗಿ, ಶ್ರೀಕಾಂತ್ ಸಿಂಧೆ, ಶಿವ್ ರಾಂಪುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾತೆಯನ್ನು ರಾಷ್ಟ್ರಮಾತೆಯಾಗಿ ಮಾಡಬೇಕಂತ ಈ ಒಂದು ಅಭಿಯಾನ ಸಹಿ ಸಂಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ತಹಸೀಲ್ದಾರ್ಗೂ ಕೂಡ ಈ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದೆ. ಈಗಾಗಲೇ ನಾವು ಭಾರತ ದೇಶದಲ್ಲಿ ನಾವು ಹಿಂದೂಗಳು ಅತಿ ಶ್ರೇಷ್ಠವಾದಂಥ ಒಂದು ಹಸುವನ್ನು ಅಂದ್ರೆ ಗೋ ಆಕಳು ಅಂತೂ ಹಸುವನ್ನು, ಈ ಹಸುವಿನ ನಮ್ಮ ಭಾರತ ದೇಶದಲ್ಲೇ ಅತಿ 36 ಕೋಟಿ ದೇವತೆಗಳನ್ನು ನಾವು ಹಸುವಿನ ರೂಪದಲ್ಲಿ ಕಾಣ್ತೇವೆ. 36 ಕೋಟಿ ದೇವತೆ ಅಂತಾರೆ. 36 ಕೋಟಿ ದೇವತೆಯನ್ನು ಹಸುವಿನಲ್ಲಿ ಕಾಣ್ತೇವೆ. ಆದ ಕಾರಣ ಹಸುವಿನ ಸಂತತಿ ಬಹಳ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗ ಹಸುಗಳನ್ನು ಒಯ್ದು ಈಗ ಕಸಾಯಿ ಖಾನೆಯವರು ತಗೊಂಡು ಹೋಗ್ತಾ ಇದ್ರೆ, ಅನ್ನ ಆಫೀಸಿಯಲ್ಲಿ ಒಯ್ದು ಕಿಚನ್ ಅದಕ್ಕೆ ಇದು ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇದ್ರೆ, ಯಾವುದರ ಒಂದು ಗೋಮಾತೆಯನ್ನು ಹಿಡಿದು ನಾವು ಕೊಟ್ಟರು ಕೂಡ ಅದ್ರ ಬಗ್ಗೆ ಅಷ್ಟು ನಮ್ಮ ಸರ್ಕಾರ ಅಷ್ಟು ಕಾನೂನುಬದ್ಧವಾಗಿ ಅದನ್ನು ಆಕ್ಷನ್ ತಗೋತಾ ಇಲ್ಲ. ಆದ ಕಾರಣ ಗೋಗಳನ್ನು ನಾವು ರಕ್ಷಣೆ ಮಾಡ್ಬೇಕಂದ್ರೆ ಈಗ ಕಷಾಯಖಾನೆಗೆ ಹೋಗ್ತಕ್ಕಂಥ ಗೋಗಳನ್ನು ಕಡಿಮೆ ಆಗಬೇಕು. ಆಮೇಲೆ ಗೋಗಳ ಸಂತತಿ ಹೆಚ್ಚಾಗಬೇಕು. ನಾವು ರೈತರು ಮೊದಲು ಸುಮಾರು ನಮ್ಮ ದೇಶದಲ್ಲಿ 75% ನಾವು ರೈತರು ಅಗ್ರಿಕಲ್ಚರನ್ನೇ ನಾವು ನಂಬ್ಕೊಂಡಿರ್ತಕ್ಕ ರೈತರು. ಪ್ರತಿಯೊಬ್ಬರು ರೈತರು ಕೂಡ ಹಸುಗಳನ್ನು ಸಾಕಬೇಕು. ಅದರಂತೆ ಅದರ ಸಗಣಿ ಕೂಡ ಉಪಯೋಗ ಇದೆ, ಅದರಿಂದ ಹಾಲು ಕೂಡ ಉಪಯೋಗ ಇದೆ. ನಮ್ಮ ಪೌಷ್ಟಿಕ ಆಹಾರ ಅಂದ್ರೆ ಇಡೀ ಹಾಲು, ಈಗ ಗೋಮಾತೆ ಹಾಲು ಅಗದಿ ಶ್ರೇಷ್ಠವಾದಂಥ ಹಾಲು. ಇದು ಪೌಷ್ಟಿಕ ಆಹಾರ ಅಂತ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆದ ಕಾರಣ ನಾವು ಹೆಲ್ದಿಯಾಗಿ ಇರಬೇಕಂದ್ರೆ ನಾವು ಗೋಗಳ ರಕ್ಷಣೆ ಮಾಡಬೇಕು, ಗೋಮಾತೆಯನ್ನು ಸಾಕಬೇಕು. ಅದರಂತೆ ಹೆಚ್ಚಿನಲ್ಲಿ ರೈತರು ಗೋಮಾತೆಯನ್ನು ಸಾಕಿದ್ರೆ ನಂತರ ಈ ಒಂದು ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗ್ತದೆ. ಹಾಗೂ ನಮ್ಮ ದೇಶದಲ್ಲಿ ಗೋಮಾತೆಯ ಸಂತತಿಯನ್ನು ಹೆಚ್ಚಿಗಾಗ್ತದೆ. ಈಗಾಗಲೇ ಕೇವಲ 25% ಗೋಮಾತೆ ಮಾತ್ರ ನಮ್ಮಲ್ಲಿ ಗೋಮಾತೆ ಉಳಿದಿವೆಲ್ಲ ಈಗ ಕಡಿಮೆ ಆಗಿದೆ. ಆ ಸಂತತಿಯನ್ನು ಹೆಚ್ಚಿಸಿ ಮಾಡ್ಬೇಕಂದ್ರೆ ನಾವೆಲ್ಲ ರೈತರು ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮುತುವರ್ಜಿ ವಹಿಸಿ ಗೋಗಳನ್ನು ಸಾಕಬೇಕು. ಅದರಿಂದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಗೋಮಾತೆಯನ್ನು ರಾಷ್ಟ್ರ ಮಾತೆ ಅಂತ ಮಾಡಬೇಕಂತ ಈಗಾಗಲೇ ಗುರುಜಿಯವರು ಕೂಡ ಇದು ಮಾತಾಡಿದ್ದಾರೆ. ಆದ ನಂತರ ಗೋಮಾತೆಯನ್ನು ಗೋರಾಷ್ಟ್ರದಿಂದ ನಮ್ಮ ಭಾರತದಲ್ಲಿ ಮಾಡಿದ್ರೆ ಯಾವುದೇ ತಪ್ಪಿಲ್ಲ. ಆದ ಕಾರಣ ಇಡೀ ಅಭಿಯಾನವನ್ನು ಎಲ್ಲ ಕಡೆ, ಇಡೀ ಭಾರತದಲ್ಲಿ ಎಲ್ಲ ಒಂದು ಅಭಿಯಾನ ಮಾಡಿಕೊಂಡು ಈ ಒಂದು ಗೋಮಾತೆಯನ್ನು ರಾಷ್ಟ್ರಮಾತೆಯನ್ನು ಮಾಡಬೇಕಂತ ವಿನಂತಿ ಪೂರ್ವಕವಾಗಿ ತಹಸೀಲ್ದಾರ್ ಕೂಡ ಮನವಿ ಪತ್ರ ಕೊಟ್ಟಿದ್ದೇವೆ. ಏನು ಮಾತನಾಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತಿನ ಗೋಮಾತೆಯನ್ನು ರಾಷ್ಟ್ರಮಾತೆ ಮಾಡುವ ಒಂದು ಉದ್ದೇಶದಿಂದ ನಾವು ಇಡೀ ರಾಷ್ಟ್ರಾದ್ಯಂತ ಸಹಿ ಸಂಗ್ರಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಾವು ಎಲ್ಲ ಕಡೆ ಸಹಿ ಸಂಗ್ರಹ ಮಾಡಿ ಒಟ್ಟಾರೆ 5400 ತಹಸೀಲ್ದಾರರಿಗೆ ಆ ಸಹಿ ಸಂಗ್ರಹದ ಮುಖಾಂತರ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದು ಯಾರ್ಯಾರಿಗಂದ್ರೆ ಒಂದು ರಾಷ್ಟ್ರಪತಿಗಳಿಗೆ ಮತ್ತು ಒಂದು ಪ್ರಧಾನಮಂತ್ರಿಯವರಿಗೂ ಮತ್ತು ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಒಟ್ಟಾರೆ 4 ಪ್ರತಿ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ಸ್ಪಂದಿಸಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ
ತಾಯಿ ಅಂತ ಹೇಳಿ ನಾವು ಯಾವ್ದಾದ್ರು ಒಂದು ಪ್ರಾಣಿಗೆ ಅಂತೀವಿ ಅಂದ್ರೆ ಅದು ಹಸುವಿಗೆ. ಆ ಗೋಮಾತೆಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅದ. ಆ ಗೋಮಾತೆಯ ರಕ್ಷಣೆಯನ್ನು ಇದು ಅವ್ರೊಬ್ರು ಮಾಡ್ಬೇಕು ಇವ್ರೊಬ್ರು ಮಾಡ್ಬೇಕಂತಲ್ಲ, ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇದು ಆಗ್ಬೇಕು. ಇದು ನಮ್ಮ ಮನವಿ ಅಷ್ಟೇ ಅಲ್ಲ, ಆಗ್ರಹ ಸಹ ಅನ್ಕೊಡ್ರಿ. ಯಾಕಂದ್ರ ಇದು ನಮ್ಗೆ ಆಗ್ಲೇಬೇಕು. ನಮ್ಮ ಭಾರತ ದೇಶ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಗೋವನ್ನು ತಾಯಿ ಅಂತ ಪೂಜೆ ಮಾಡ್ತೀವಿ, ಅಲ್ದೇನೆ ಅಲ್ಲಿ 36 ಕೋಟಿ ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ. ಅದಕ್ಕೆಲ್ಲರೂ ಸಹ ಇದಕ್ಕೆ ಸ್ಪಂದಿಸಬೇಕು. ಸರ್ಕಾರ ಸಹ ಇದಕ್ಕ ಗಮನ ಹರಿಸಿ ಇದು ಆದಷ್ಟು ಬೇಗ ಸಂವಿಧಾನಾತ್ಮಕವಾಗಿ ಗೋಮಾತೆಯನ್ನು ರಾಷ್ಟ್ರ ಮಾತೆಯಾಗಿ ಪರಿಗಣಿಸಬೇಕಂತ ಹೇಳ್ತಾ ಎಲ್ಲರೂ ಸಹ ಮನವಿ ಮಾಡ್ಕೊತಾ ಧನ್ಯವಾದ. ಇವತ್ತಿನ ವಿಷಯ ಗೋಮಾತೆಯನ್ನು ರಾಷ್ಟ್ರ ಮಾತೆಯನ್ನಾಗಿ ಮಾಡುವ ಸಲುವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ರಾಜ್ಯಪಾಲರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ದೇಶದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇಂದು ನಾವು ರಾಷ್ಟ್ರಮಾತೆ ಗೋ ಉಳಿಸ್ಬೇಕು ಅನ್ನೋ ಉದ್ದೇಶ. ಇದರ ಹಿಂದೆ ಒಂದು ಸೈಂಟಿಫಿಕ್ ಆಗಿ ನಾವು ಭಾರತ ದೇಶದಲ್ಲಿ ಮೊದಲು ಒಂದು 35ರಿಂದ 40 ವರ್ಷಗಳ ಹಿಂದೆ 108 ತಳಿಗಳ ಗೋಗಳು ಇದ್ದು, ಈಗ ಕೇವಲ 32 ತಳಿ ಗೋಗಳು ಉಳಿದಾವ. ಅದು 108 ಇದ್ದಾಗ ಏನಿತ್ತು ಅಂದ್ರೆ ಭಾರತ ದೇಶ ಸೋನೆಕಿ ಚಿಡಿಯಾ ಅಂತಿತ್ತು. ಇವತ್ತು ನಾವು ಆ ಗೋಗಳನ್ನು ಕಡಿಮೆ ಆಗೋದ್ರಲಿಂದ ನಮ್ಮ ರೈತರಿಗೆ ಅದು ಕೃಷಿ ಪದ್ಧತಿಯೊಳಗೆ ಗೋ ಪಂಚಗೋವ್ಯ ರೀತಿಯಾಗಿ ಉಪಯೋಗಿಸೋದ್ರಲಿಂದ ನಾವು ಎಲ್ಲ ಭಾರತೀಯರು ಬಹಳ ದೃಢವಾಗಿ, ಬಲಿಷ್ಠವಾಗಿ, ಬಹಳ ಒಂದು ಇದುವಾಗಿ ಇದ್ದೀವಿ. ಇವತ್ತಿನ ದಿವಸ ಒಂದು ಹುಟ್ಟಿದ ಖುಷಿಗೂ ಹಾರ್ಟ್ ಅಟ್ಯಾಕ್ ಆಗ್ಲತ್ತದ, ಹುಟ್ಟಿದ ಖುಷಿಗೂ BP ಶುಗರ್ ಬರ್ಲತ್ತದ. ಇದು ಆಗ್ಲಕ್ಕ ಕಾರಣ ಏನು ಅಂತಂದ್ರೆ ನಮ್ಮ ಗೋ ಮಾತೆಯನ್ನು ಕಡಿಮೆ ಆಗಿದ್ದ ಉದ್ದೇಶ ಅಂತ ಹೇಳ್ತೀನಿ ನಾನು. ಈ ಗೋ ಮಾತೆ ಕೇವಲ ಮಾತೆ ಅಂತ ಹೇಳಿ ನಾವು ಬೆಳೆಸ್ಬೇಕಂತಿಲ್ಲ. ನಾವು ಭಾರತ ದೇಶವನ್ನು ಮತ್ತೊಮ್ಮೆ ಬಂಗಾರದ ಭಾರತ ಮಾಡಬೇಕು ಮತ್ತು ನಾವು ಎಲ್ಲರೂ ಬಲಿಷ್ಠವಾಗಿರ್ಬೇಕು. ನಮಗೆ BP ಶುಗರ್ಗಳು, ಹಾರ್ಟ್ಗಳು ಆಗಲಿ ಇಂಥವು ಯಾವುದೇ ಜಡ್ಗಳು ಬರಬಾರ್ದು ಅಂತಂದ್ರೆ ನಮ್ಮ 108 ಗೋ ತಳಿಗಳು ಹೊಳ್ಳಿ ಭಾರತ ದೇಶದಲ್ಲಿ ಬಂದ್ರೆ ಮಾತ್ರ ನಾವು ಇದು ಮಾಡ್ಲಿಕ್ಕೆ ಸಾಧ್ಯವ ಅಂತ ಕೇವಲ 32 ನಾವು ಇವತ್ತೇನ್ ತಿಳ್ಕೊಂಡಿವಿ ಅಂದ್ರೆ HF ಮತ್ತು ಜರ್ಸಿ ಆಕಳಗಳಿಗೆ ಆಕಳನ್ನು ತಿಳ್ಕೊಂಡು ಅದರ ಹಾಲನ್ನು ಸೇವಿಸ್ತಾ ಇದ್ವಿ. ಆಕ್ಚುಲಿ ಅದು HF ಮತ್ತು ಜರ್ಸಿ ಆಕಳ ಅಲ್ಲ, ಅದು ಅಮೆರಿಕಾದವರು ಒಂದು ಹಂದಿ ಮತ್ತು ಒಂದು ಕುದುರೆ ಇದನ್ನು ವೀರ್ಯಾಣವನ್ನು ತಕೊಂಡು ಅದಕ್ಕೆ ಸೃಷ್ಟಿ ಮಾಡಿಸಿದಂತ, ಮನುಷ್ಯರು ಸೃಷ್ಟಿ ಮಾಡಿಸಿದಂತ ಗೋ ಅಲ್ಲದು. ಆ ಗೋವಿಗೆ ನಾವು ಹಾಲನ್ನು ಉಂಡು ತಿಂದು ಅದರ ಇದನ್ನು ನಾವು ಇವತ್ತಿನ ದಿವಸ ನಮ್ಮ ಪ್ರಕೃತಿ ಮೇಲೂ ಆರೋಗ್ಯ ಮೇಲೂ ಸಮಸ್ಯೆ ಮಾಡ್ಕೊಳ್ತೀವಿ. ನಮ್ಮ ಪ್ರಕೃತಿ ಮೇಲೂ ಸಮಸ್ಯೆ ಆಗ್ಲತ್ತದ. ಇದನ್ನು ನಾವು ಪ್ರಕೃತಿ ಒಳ್ಳೇದಾಗ್ಬೇಕು, ನಾವು ಎಲ್ಲರೂ ಸದೃಢವಾಗಿ ಆಗ್ಬೇಕು ಅಂದ್ರೆ ನಮ್ಮ ಗೋಮಾತೆ ರಾಷ್ಟ್ರ ಮಾತೆಯಾಗಿ ಆದ್ರೆ ಮಾತ್ರ ಆಗ್ತದ ಅಂತ ಹೇಳಕ್ ಬಯಸ್ತೀನಿ. ನಮ್ಮ 108 ತಳಿಗಳನ್ನು ರಿವರ್ಸ್ ತರಲೇಬೇಕು, ಆಗ್ಲೇಬೇಕು. ಇದಕ್ಕ ನಮ್ಮ ದೇಶದ ಪ್ರಧಾನಮಂತ್ರಿ ಮಾಡ್ತಾರ ಅಂತ ಹೇಳಿ ನಮ್ಗೆ ಎಲ್ಲರಿಗೆ ನಂಬಿಕೆ ಅದ. ಇದರ ಸಲುವಾಗಿ ನಾವು ಇನ್ನು ಮುಂದೆ ಇದು ಬರೀ ಒಂದು ಸಣ್ಣ ಸೂಚನೆ ಮೂಲಕ ಮಾಡ್ತಾ ಇದೀವಿ. ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಇಂತಹ ಹೋರಾಟಗಳನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಲು ಬಯಸ್ತೀನಿ. ಜಯ ಕರ್ನಾಟಕ, ಜಯ ಭಾರತ. ವಿಚಾರ ಏನು ಅಂತಂದ್ರೆ, ಈಗಾಗಲೇ ನಾವು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಗೋಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಇಡೀ ಭಾರತ ದೇಶದಲ್ಲಿ ಏಕಕಾಲಕ್ಕೆ ಇವತ್ತೊಂದೇ ದಿನ ಎಲ್ಲಾ ತಹಶೀಲ್ದಾರ್ ಕಚೇರಿಯ ಮೂಲಕ ನಮ್ಮ ದೇಶದೊಳಗೆ ಏನಂತಂದ್ರೆ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಗೋಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಮಾಡಬೇಕಂತ ತಿಳ್ಕೊಂಡು ಈಗಾಗಲೇ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಅದು ಆ ಮನವಿ ಪತ್ರ ಇಲ್ಲೇ ಇರಬಾರದು. ಆ ಮನವಿ ಪತ್ರ ನೇರವಾಗಿ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹೋಗಿ ತಲುಪಿ ಅಲ್ಲಿ ಏನಂತಂದ್ರೆ ಅವರು ಪ್ರತಿಕ್ರಿಯೆಯನ್ನ ಮಾಡ್ಬೇಕು. ಏನಂತಂದ್ರೆ ನನಗನ್ಸ ಮಟ್ಟಿಗೆ ಯಾಕೆ ಇದನ್ನು ಏನು ಸ್ವಾರ್ಥದಲ್ಲಿ ಏನು ಇಲ್ಲ, ಇದು ನಿಸ್ವಾರ್ಥದಿಂದ ಗೋ ರಕ್ಷಣೆ ಯಾಕೆ ಮಾಡಕತ್ತೀವಿ ನಾವು ಅಂತಂದ್ರೆ, ಈಗಾಗಲೇ ಎಲ್ರು ಹೇಳಿದ್ರು ಗೋ ರಕ್ಷಣೆ ಯಾಕೆ ಮಾಡಕತ್ತೀವಿ ಅಂದ್ರೆ ಒಂದು ಕೃಷಿ ಪದ್ಧತಿ ವಿಚಾರದವಾಗಿ ನೋಡಿದ್ರು ಕೂಡ ನಾವು ಮಾಡ್ಬೇಕು. ಮತ್ತೆ ವಿಶೇಷವಾಗಿ ನಮ್ಮ ಹಿಂದೂ ಪರಂಪರೆಯೊಳಗ, ನಮ್ಮ ಭಾರತೀಯ ಸಂಸ್ಕೃತಿಯೊಳಗ ನಂದಿಯನ್ನ ಬಸವಣ್ಣ ಅಂತೇಳಿ ತಿಳ್ಕೊಂಡು, ಪರಮಾತ್ಮನ ವಾಹನ ನಂದಿ ಅಂತ ತಿಳ್ಕೊಂಡು ಗೋಮಾತೆಯನ್ನ ಕರೆದಿದ್ದೀವಿ. ಆ ಗೋಮಾತೆಯೊಳಗೆ ಏನಂತಂದ್ರೆ 36 ಕೋಟಿ ದೇವಾನ ದೇವತೆಗಳು ಇದಾರೆ, ನೆಲೆಸಿದ್ದಾರೆ ಅಂತ ತಿಳಿದುಕೊಂಡು ಒಂದು ಪೂರ್ವಜರ ನಂಬಿಕೆ, ಆ ನಂಬಿಕೆಯನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಹೀಗಾಗಿ ಇಷ್ಟ ಆದ್ರೂ ಕೂಡ ಇನ್ನೂ ಕೂಡ ಏನಂತಂದ್ರೆ ಎಷ್ಟೋ ಜನ ಕಟಕರು ಇನ್ನಾದ್ರೂ ಕಡ್ಲಿಗತ್ತಾರೆ. ನಾವು ಎಷ್ಟು ಏನು ಮಾಡಿದ್ರು ಅಂತಂದ್ರೆ ಮಾಡ್ಲಿಗತ್ತಾರೆ. ಯಾಕಂದ್ರೆ ಅವ್ರಿಗೆ ಕಾನೂನದ ರುಚಿ ಗೊತ್ತಿಲ್ಲ, ಕಾನೂನದ ಅರಿವಿಲ್ಲ. ಯಾಕಂತಂದ್ರೆ ಬರೀ ದುಡ್ಡು ತಗೊಳ್ಳೋದು ಬಿಡೋದು, ದುಡ್ಡು ತಗೊಳ್ಳೋದು ಬಿಡೋದು ಇದೇ ಮಾಡಿರ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು. ಹೀಗಾಗಿ ಇದನ್ನ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಒಂದು ಏನಾದ್ರೂ ಅಚ್ಚುಕಟ್ಟಾಗಿ ಗಟ್ಟಿ ನಿರ್ಧಾರವನ್ನ ತಗೊಂಡು ಪ್ರಧಾನಮಂತ್ರಿಗಳು ಎಲ್ಲಾ ಕೆಲಸಗಳು ಆಗ್ಲಾರಂತ ಕೆಲಸಗಳನ್ನ ಮಾಡಿ ತೋರಿಸಿದಿರ.
ಇದೊಂದು ನನ್ನ ಮನವಿ ಏನಂತಂದ್ರೆ, ಇದು ಏನಾದ್ರೂ ಗೋಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಮಾತ್ಮನದೊಳಗೆ ಸ್ಥಾನ ಪಡಿತಾರೆ ಅಂತಕ್ಕಂಥದನ್ನ ನಾನು ವಿನಂತಿಯನ್ನ ಮಾಡ್ಕೊಂತೇನೆ. ಇದನ್ನ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಆಗ್ರಹಿಸಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರು, ನಾವೆಲ್ಲರೂ ಕೂಡ ಯಾವುದೇ ಜಾತಿ ಇಲ್ಲದೆ ಎಲ್ಲಾನು ಕೂಡ ನಾವು ಹಿಂದೂಗಳು, ನಾವೆಲ್ಲರೂ ಒಂದು ಅಂತ ತಿಳ್ಕೊಂಡು ಯಾವುದೇ ಪಕ್ಷವಿಲ್ಲ. ಇದರೊಳಗೆ ಪಕ್ಷ ತೆರಬಾಡ್ರಿ, ಇದಕ್ಕೆಲ್ಲರೂ ಕೂಡ ಸಹಕಾರ ಮಾಡ್ರಿ. ಎಷ್ಟೋ ಜನ ರಾಜಕಾರಣಿಗಳು ಏನಂತಂದ್ರ ನಮ್ಮ ಹಿಂದೂ ರಾಜಕಾರಣಿಗಳು ಏನಂತಂದ್ರೆ ಮೋಸ ಮಾಡಾಕತ್ತೀರಿ, ನೀವೇನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥವನ್ನು ಕೂಡ ತಿಳ್ಕೋಬೇಕು. ಹೀಗಾಗಿ ಇದಕ್ಕೆ ಯಾರ್ಯಾರು ಸಹಕಾರ ಕೊಡ್ತಾರ, ಇದಕ್ಕೆ ಯಾರ್ಯಾರು ಮನ್ನಣೆಯನ್ನ ಮಾಡ್ತಾರ, ಅವ್ರು ನಿಜವಾಗ್ಲೂ ಕೂಡ ಆ ಭಗವಂತ ಅವರ ಮನೆತನಕ್ಕ ನಿಜವಾಗ್ಲೂ ಕೂಡ ಏನೂ ಕೂಡ ಕಡಿಮೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ, ಇನ್ನು ತಾಲೂಕಿನೊಳಗ ಬಹಳ ಜನ ಏನಂತಂದ್ರ ಆಕಳುಗಳದ್ದು ಇನ್ನೂ ಕೂಡ ಗೋರಕ್ಷಣೆ ಮಾಡ್ಬೇಕಂತ ನಾವು ಬಡಿದಾಡಕತ್ತೀವಿ. ಆದ್ರೆ ಕಸಾಯಿಖಾನೆಗಳಂತ ತುಂಬಾ ಏನಂತಂದ್ರೆ ಇನ್ನೂ ಕೂಡ ತಮ್ಮ ತಾಲೂಕಿನೊಳಗೆ ಬಹಳ ನಡೆದಾವ. ಇದನ್ನ ಅಧಿಕಾರಿಗಳು ಗಮನ ಹರಿಸ್ರಿ, ನಮ್ಮ ಎಲ್ಲಾ ಅಧಿಕಾರಿಗಳಲ್ಲಿ ಗಮನ ಹರಿಸಿ ಏನಾದ್ರೂ ನಿರ್ಧಾರ ತಗೊಳ್ರಿ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗ ಅದ್ ಏನ್ ಆಗ್ತದೋ ಅಂತಕ್ಕಂಥದನ್ನು ಕೂಡ ನೀವೇ ಮುಂದೆ ಏನಪ್ಪ ಈಗ ಅವಾಗ ರಕ್ಷಣೆ ಮಾಡೋದಕ್ಕೆ ನಾವು ಯಾಕೆ ಮಾಡ್ಲಿಲ್ಲ ಅಂತ ಇರ್ಬೇಕು ಅಂತ ಒಂದು ಮುಂದೆ ಮುನ್ಸೂಚನೆ ಕೊಡ್ತಾ ಇದೀವಿ. ಹೀಗಾಗಿ ಈಗಾಗಲೇ ಒಂದಿನ ನಾವು ಎದ್ದು ಬಂದು ನಿಂತ್ವಿ ಅಂತಂದ್ರ ಎಲ್ಲಾ ಸನ್ಯಾಸಿಗಳು, ಗೋ ರಕ್ಷಣಾ ಪಡೆ, ಅವೆಲ್ಲ ಬಜರಂಗ ದಳ, ಶ್ರೀರಾಮ ಸೇನೆ, ಅವೆಲ್ಲ ಹಿಂದೂ ಸಂಘಟನೆಗಳು ಬಂದು ನಿಂತ್ವಿ ಒಂದು ಸಾರಿ ಅಂತಂದ್ರೆ ರಿಸರ್ಚ್ಗೆ ಅದು ಬಹಳ ದೂರ ಹೋಗ್ತದೆ, ಎಚ್ಚರಿಕೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಾಷ್ಟ್ರಮಾತೆಯನ್ನಾಗಿ ಮಾಡಿ ಗೋಮಾತೆಗೆ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.